ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ. ಜ್ಯೋತಿಷ್ಯ ಕಣ್ಣು ವಾರದ ಭವಿಷ್ಯ 23 ಫೆಬ್ರವರಿ 2026ರಿಂದ 1 ಮಾರ್ಚ್ 2026ವರೆಗೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 2026ರ ಫೆಬ್ರವರಿ 23ರಿಂದ ಮಾರ್ಚ್ 1ರವರೆಗೆ ಎಲ್ಲ 12 ರಾಶಿಗಳ ವಾರದ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ವಾರ ಗ್ರಹಗಳ ಸಂಚಾರದಲ್ಲಿ ಪ್ರಮುಖ ಬದಲಾವಣೆಗಳು ಕಂಡುಬರುತ್ತಿವೆ. ಸೂರ್ಯದೇವರು ಪ್ರಸ್ತುತ ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ. ಬುಧನೂ ಕೂಡ ಕುಂಭರಾಶಿಯಲ್ಲಿರುವುದರಿಂದ ಬುದ್ಧಿವಂತಿಕೆ, ಸಂವಹನ ಹಾಗೂ ಯೋಜನೆಗಳಿಗೆ ಉತ್ತಮ ಸಮಯ. ಶುಕ್ರ ಗ್ರಹ ಮೀನರಾಶಿಯಲ್ಲಿ ಉಚ್ಚಸ್ಥಿತಿಯಲ್ಲಿ ಇರುವುದರಿಂದ ಸಂಬಂಧಗಳಲ್ಲಿ ಮೃದುತ್ವ ಹೆಚ್ಚಾಗುತ್ತದೆ. ಇನ್ನು ಪ್ರತಿಯೊಂದು ರಾಶಿಯ ವಾರ ಭವಿಷ್ಯ ನೋಡೋಣ. ಮೇಷರಾಶಿ. ಈ ವಾರ ನಿಮಗೆ ಆರ್ಥಿಕವಾಗಿ ಒಳ್ಳೆಯ ಅವಕಾಶಗಳು ಬರುತ್ತವೆ. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ವ್ಯವಹಾರಸ್ಥರಿಗೆ ಹೊಸ ಒಪ್ಪಂದಗಳು ಸಾಧ್ಯ. ಕುಟುಂಬದಲ್ಲಿ ಸ್ವಲ್ಪ ಚರ್ಚೆಗಳು ನಡೆಯಬಹುದು, ಆದರೆ ಅವು ಸಕಾರಾತ್ಮಕವಾಗಿ ಅಂತ್ಯಗೊಳ್ಳುತ್ತವೆ. ಆರೋಗ್ಯದಲ್ಲಿ ತಲೆನೋವು ಅಥವಾ ಒತ್ತಡ ಕಂಡುಬರಬಹುದು. ಹನುಮಾನ್ ಚಾಲೀಸಾ ಪಠಣ ಶುಭ. ವೃಷಭ ರಾಶಿ. ಈ ವಾರ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳು ಸಾಧ್ಯ. ಹೊಸ ಜವಾಬ್ದಾರಿಗಳು ಬರುತ್ತವೆ. ಹಣಕಾಸಿನಲ್ಲಿ ನಿಯಂತ್ರಣ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಮುಖ್ಯ. ವಿದ್ಯಾರ್ಥಿಗಳಿಗೆ ಗಮನ ಹೆಚ್ಚಿಸಲು ಸಮಯ ಸೂಕ್ತ. ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆ ಮಾಡಿದರೆ ಶುಭ ಫಲ. ಮಿಥುನ ರಾಶಿ. ಬುಧನ ಅನುಗ್ರಹದಿಂದ ಸಂವಹನ ಕ್ಷೇತ್ರದಲ್ಲಿ ಯಶಸ್ಸು. ಮೀಟಿಂಗ್ಗಳು, ಪ್ರಸ್ತುತಿಗಳಲ್ಲಿ ನೀವು ಗಮನ ಸೆಳೆಯುವಿರಿ. ಸಹೋದರರಿಂದ ಸಹಾಯ ಸಿಗಬಹುದು. ಪ್ರಯಾಣದ ಯೋಗ ಇದೆ. ಆರೋಗ್ಯದಲ್ಲಿ ಅಜೀರ್ಣ ಸಮಸ್ಯೆ ಸಾಧ್ಯ. ಆಹಾರದಲ್ಲಿ ಜಾಗ್ರತೆ. ಕರ್ಕಾಟಕ ರಾಶಿ. ಕುಟುಂಬ ವಿಷಯಗಳು ಪ್ರಮುಖವಾಗುತ್ತವೆ. ಆಸ್ತಿ ಸಂಬಂಧಿತ ವಿಚಾರಗಳು ಮುಂದುವರಿಯಬಹುದು. ಉದ್ಯೋಗದಲ್ಲಿ ನಿಧಾನವಾದ ಪ್ರಗತಿ. ಮನಸ್ಸಿನಲ್ಲಿ ಚಿಂತೆ ಇದ್ದರೂ ವಾರಾಂತ್ಯಕ್ಕೆ ಪರಿಹಾರ ಸಿಗುತ್ತದೆ. ಸೋಮವಾರ ಶಿವನ ಅಭಿಷೇಕ ಮಾಡಿ. ಸಿಂಹರಾಶಿ. ಸೂರ್ಯನ ಶಕ್ತಿ ನಿಮಗೆ ಧೈರ್ಯ ನೀಡುತ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಸಮಯ ಒಳ್ಳೆಯದು. ಸ್ನೇಹಿತರಿಂದ ಸಹಕಾರ. ವ್ಯವಹಾರದಲ್ಲಿ ಲಾಭದ ಸೂಚನೆ. ಆರೋಗ್ಯದಲ್ಲಿ ಹೃದಯ ಸಂಬಂಧಿತ ಸಮಸ್ಯೆ ಇದ್ದರೆ ಗಮನ ಕೊಡಿ. ಕನ್ಯಾ ರಾಶಿ. ಹಣಕಾಸಿನ ಲೆಕ್ಕಾಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಸಾಲ ಕೊಡಲು ಅಥವಾ ತೆಗೆದುಕೊಳ್ಳಲು ಸೂಕ್ತ ಸಮಯ ಅಲ್ಲ. ಉದ್ಯೋಗದಲ್ಲಿ ಶ್ರಮ ಹೆಚ್ಚು, ಆದರೆ ಫಲ ನಿಧಾನ. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳಿ. ಬುಧವಾರ ವಿಷ್ಣು ಸಹಸ್ರನಾಮ ಪಠಣ ಶುಭ. ತುಲಾ ರಾಶಿ. ಶುಕ್ರನ ಅನುಗ್ರಹದಿಂದ ಸಂಬಂಧಗಳಲ್ಲಿ ಸಂತೋಷ. ವಿವಾಹ ಯೋಗ ಇರುವವರಿಗೆ ಶುಭ ಸುದ್ದಿ. ವ್ಯವಹಾರದಲ್ಲಿ ಭಾಗೀದಾರಿಕೆ ಲಾಭಕರ. ಕಲಾವಿದರಿಗೆ ಉತ್ತಮ ಅವಕಾಶ. ಆರೋಗ್ಯದಲ್ಲಿ ಸಕ್ಕರೆ ಪ್ರಮಾಣ ಗಮನಿಸಿ. ವೃಶ್ಚಿಕ ರಾಶಿ. ಗುಪ್ತ ಶತ್ರುಗಳಿಂದ ಎಚ್ಚರಿಕೆ. ಕೆಲಸದಲ್ಲಿ ರಾಜಕೀಯ ನಡೆಯಬಹುದು. ಆರ್ಥಿಕವಾಗಿ ಸ್ಥಿರತೆ. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ಮಂಗಳವಾರ ಉಪವಾಸ ಮಾಡಿದರೆ ಒಳಿತು. ಧನುರಾಶಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸಿನ ಸೂಚನೆ. ಉದ್ಯೋಗದಲ್ಲಿ ವರ್ಗಾವಣೆ ಸಾಧ್ಯ. ದೂರ ಪ್ರಯಾಣ ಸಾಧ್ಯತೆ. ದಾಂಪತ್ಯ ಜೀವನದಲ್ಲಿ ಸಂಭಾಷಣೆ ಮುಖ್ಯ. ಗುರುವಾರ ದತ್ತಾತ್ರೇಯ ಪೂಜೆ ಮಾಡಿ. ಮಕರ ರಾಶಿ. ಆಸ್ತಿ ಮತ್ತು ಹೂಡಿಕೆ ವಿಷಯಗಳಲ್ಲಿ ಲಾಭ. ಹಿರಿಯರಿಂದ ಸಲಹೆ ಪಡೆಯಿರಿ. ಆರೋಗ್ಯದಲ್ಲಿ ಮೂಳೆ/ಮಂಡಿ ನೋವು ಕಾಣಬಹುದು. ಶನಿ ಪ್ರಭಾವ ಇರುವುದರಿಂದ ಶನಿವಾರ ಶನಿದೇವರ ಆರಾಧನೆ ಮಾಡಿ. ಕುಂಭರಾಶಿ. ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರದಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹೊಸ ಉದ್ಯಮ ಆರಂಭಿಸಲು ಸಮಯ ಸೂಕ್ತ. ಸ್ನೇಹಿತರಿಂದ ಬೆಂಬಲ. ದಾಂಪತ್ಯ ಜೀವನದಲ್ಲಿ ಸ್ಪಷ್ಟತೆ ಅಗತ್ಯ. ಮೀನರಾಶಿ. ಶುಕ್ರ ಉಚ್ಚಸ್ಥಿತಿಯಿಂದ ಕಲೆ, ಸಂಗೀತ ಕ್ಷೇತ್ರದಲ್ಲಿ ಸಾಧನೆ. ಖರ್ಚು ಹೆಚ್ಚಾಗಬಹುದು. ನಿಯಂತ್ರಣ ಅಗತ್ಯ. ಆರೋಗ್ಯದಲ್ಲಿ ನಿದ್ರೆ ಸಮಸ್ಯೆ. ಗುರುಮಂತ್ರ ಜಪ ಒಳಿತು. ವಾರದ ಸಮಗ್ರ ಸೂಚನೆ. ಈ ವಾರದಲ್ಲಿ ಸಂವಹನ, ಆರ್ಥಿಕ ಯೋಜನೆ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ ಮುಖ್ಯ. ದೈವ ಭಕ್ತಿ ಮತ್ತು ಸಕಾರಾತ್ಮಕ ಚಿಂತನೆ ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ವೀಕ್ಷಕರೇ, ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜ್ಯೋತಿಷ್ಯ ಕಣ್ಣು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭವಾಗಲಿ ನಿಮ್ಮ ವಾರ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. 7090402666.